ನೋಡಿ ಅಣ್ಣ ಬರ್ತಾನೆ ಐತಣ್ಣ ಅಲ್ಲಿ ಸೀಟ್ ಮೇಲೆ ಯಪ್ಪ ನಮ್ಮನ್ ಗ್ಲಾಸೇ ಹೊಡ್ಬಿಡ್ಲ. ಅಣ್ಣ ಸ್ವಲ್ಪ ನೀನ್ ಯಾಕೆ ನನಗೇನಾರು ನೋಡು ಹಂಗೆ ಸ್ವಲ್ಪ ಒರ್ಸ್ಬಿಡೋಣ. ಅಪ್ಪಿಲೋ ಬನ್ನಿ ಬನ್ನಿ ಬನ್ನಿ. ಸೈಕಲ್ ಸೈಕಲ್ ಮಾರಿ ಸೋನಾನಿ ಸೈಕಲ್. ಸೀಟ್ ಬೆಲ್ಟ್ ಹಾಕೊಂಬಿಡಿ ಯಜಮಾನ. ಹೌದ್ರಾ? ಅಲ್ಲಿ ಪೊಲೀಸ್ ಹಿಡಿತಾ ಇರ್ತಾರೆ. ಇರ್ಲಿ ಗೊತ್ತಾಯ್ತು. ನಿಮ್ಗೆ 1000 ರೂಪಾಯಿ ಫೈನ್ ಹಾಕ್ತಾರೆ. ಈ ತರ ಹಾಕೊಳ್ಳಿ, ಈ ತರ ಹಾಕೊಳ್ಳಿ. ಹೇಳಿ ಈ ತರ ನಾನು ಹಾಕ್ತೀನಿ. ಸೀಟ್ ಬೆಲ್ಟ್ ಹಾಕೊಂಡಿಲ್ಲ ಯಾವತ್ತು ನೀವು ಪಾಪ? ಇಲ್ಲ, ನಿಜವಾಗ್ಲೂ ಇಲ್ಲ. ಸರಿ. ಆ ಕಡೆ ಏನಕ್ಕೆ ಹೋಗ್ತಾ ಇದೀನಿ ಅಂದ್ರೆ ಈ ಫುಡ್ ಕಾಂಪಿಟೇಷನ್ ಮಾಡ್ತಾರೆ, ನೋಡಿದೀರಾ ನೀವು? ಫುಡ್ ಕಾಂಪಿಟೇಷನ್? ಹಾ, ಫುಡ್ ಕಾಂಪಿಟೇಷನ್ ಮಾಡ್ತಾರೆ ನೋಡಿ. ಒಂದು 2 kg ಬಿರಿಯಾನಿ ತಿನ್ಬೇಕು, ಒಂದ್ ದೊಡ್ಡ ತಪ್ಪಲೆ ಅಷ್ಟು ಅನ್ನ ತಿನ್ಬೇಕು, ಅದು ತಿಂದ್ರೆ ನಾವು ಪ್ರೈಸ್ ಕೊಡ್ತೀವಿ ಅಂತ ಕಾಂಪಿಟೇಷನ್ ಮಾಡ್ತಾರೆ, ನೋಡಿದೀರಾ? ಅದು ನೋಡಿಲ್ಲ. ಇವಾಗ ಏನ್ ಮಾಡ್ತಾರೆ ಅಂದ್ರೆ ಕಾಂಪಿಟೇಷನ್ ಇಡ್ತಾರೆ. ಒಂದ್ 2 kg ಬಿರಿಯಾನಿ ಇಟ್ಬಿಟ್ಟು 5 ನಿಮಿಷದಲ್ಲಿ ತಿನ್ಬಿಡ್ಬೇಕು. ಬಿರಿಯಾನಿನ ತಿನ್ಬಿಟ್ರೆ 10,000 ರೂಪಾಯಿ ಫೈನು, ಬಹುಮಾನ ಎಲ್ಲ ಕೊಡ್ತಾರೆ. ಸತ್ತೆ ಹೋಗ್ಬಿಡ್ತಾರೆ ಈ ಬಿಸಿಲಲ್ಲಿ ತಿನ್ನಕ್ ಹೋದ್ರೆ. ಅಂದ್ರೆ ಅವ್ರಿಗೆ ಕಾಂಪಿಟೇಷನ್ ಮಾಡ್ಬೇಕಣ್ಣ, ನಮಗೆ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡೋದು. ಅದ್ರಲ್ಲಿ ನಾನು ಹೋಗಿ ಮಾಡ್ತಾ ಇರ್ತೀನಿ, ಯಾವಾಗ್ಲೂ ಮಾಡ್ತೀನಿ ನಾನು. ಹೌದ್ರಾ? ಬಿರಿಯಾನಿ ಕಾಂಪಿಟೇಷನ್ ಎಲ್ಲ ಮಾಡ್ತೀನಿ. ಆಮೇಲೆ ಅನ್ನ ಸಾಂಬಾರು, ಮುದ್ದೆ, ನಾಟಿ ಕೋಳಿ ಸಾರು ಎಲ್ಲ ಒಂದು 10 ಮುದ್ದೆ ತಿನ್ಬಿಡ್ತೀನಿ. ಅದಕ್ಕೆ ಈ ಫುಡ್ ಕಾಂಪಿಟೇಷನ್ ಎಲ್ಲ ಮಾಡ್ತೀವಿ ನಾವು. ಮಾಡ್ಬಿಟ್ಟು ಮೊನ್ನೆ ಎಲ್ಲ 10,000 ರೂಪಾಯಿ ಎಲ್ಲ ಪ್ರೈಸ್ ಎಲ್ಲ ಗೆದ್ಬಿಟ್ಟು ಎಲ್ಲ ಫುಲ್ ಎಲ್ಲ ಸೂಪರ್ ಆಗೆಲ್ಲ ತಿಂತೀನಿ ನಾನು ಸರಿಯಾಗಿ. ಸರಿನಾ? ಮಾಡಿದ್ದೆ. ಮೊನ್ನೆ ಏನಾಗ್ಬಿಟ್ಟಿದೆ, ಇದ್ದಕ್ಕಿದಂಗೆ ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಅದು ತಿಳ್ಕೊಳ್ಳಿ, ಲೂಸ್ ಮೋಷನ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಈಗ ಡಾಕ್ಟರ್ ಹತ್ರ ಹೋಗೋದಕ್ಕೆ ಏನಂತಾರೆ ಗೊತ್ತಾ? ನೋಡಪ್ಪ, ನಿನಗ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಮಟನ್ ಚಿಕನ್ ಎಲ್ಲ ತಿನ್ಬಿಟ್ಟಿದ್ಯಾ ನೀನು, ನಿನ್ಗೆ ಜೀರ್ಣ ಶಕ್ತಿ, ಒಳಗಡೆ ಜೀರ್ಣ ಮಾಡೋದು ಕರಗ್ಸೋದೆಲ್ಲ ಬಂದ್ಬಿಟ್ಟು ನಿಂಗೆ ಸ್ವಲ್ಪ ಹಾಳಾಗ್ಬಿಟ್ಟಿದೆ. ನಿನಗೆ ಬಾತ್ರೂಮ್ ಯಾವಾಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಲ್ಲಿ ಮಿಷಿನ್ ವರ್ಕ್ ಆಗ್ಬೇಕಲ್ಲ, ಸಡನ್ ಆಗಿ ಬಾತ್ರೂಮ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ನೀನು ಹುಷಾರಾಗಿರು, ಅಗ್ಗಿಸೆಲ್ಲ ಹಾಕೊಂಡು ಓಡಾಡು ಅಂತ ಹೇಳ್ತಾ ಇದಾರೆ. ಅದಕ್ಕೆ ನಾನು ಏನ್ರಿ ಇಷ್ಟು ದೊಡ್ಡವನಾಗಿದ್ದೆ, ನಾನು ಅಗ್ಗಿಸ್ ಹಾಕೊಳಕೈತ ಅಣ್ಣ? ನಮಗ್ ಸೆಟ್ ಆಗಲ್ಲ ಅವೆಲ್ಲ ಹಂಗಲ್ಲ. ಲೂಸ್ ಮೋಷನ್ಗೆ ಗಾಡಿ ಕೂತ್ಕೊಂಡು ನಿಮ್ ಪಕ್ಕದಲ್ಲಿ ನಾನು ಕೂತ್ಕೊಂಡಿದ್ರೆ ನೀವೇನ್ ಅನ್ಕೋತೀರಾ? ಗಾಡಿ ಸೀಟ್ ಏನಾಗ್ಬಹುದು? ಅದೆಲ್ಲ ಬೇಕಾದ್ರೆ ಅಸಹ್ಯ ಸ್ಮೆಲ್ ಅದಲ್ಲ, ನೆನ್ಸಿದ್ರೆ ಒಂಥರ ಆಯ್ತಾ ನನ್ಗೆ ಅದು. ಬಾತ್ರೂಮು ಬರೋದು ಗೊತ್ತಾಗಲ್ಲ ಅಣ್ಣ ನನ್ಗೆ, ಸಡನ್ ಆಗಿ ಬರೋ ತರ ಆಗ್ತೈತೆ. ಹಂಗೆ ಸರ್, ಈ ಬಿಸಿಲು ಎಷ್ಟು ಅವರು ಮಿಷಿನ್ ಎಲ್ಲ ಹಾಳಾಗಿದೆ ಅಂತ ಹೇಳ್ಬಿಟ್ರಲ್ಲ ಡಾಕ್ಟ್ರು, ಆವತ್ತಿಂದ ನನಗೆ ಬಾತ್ರೂಮ್ ಹೆಂಗಂದ್ರೆ ಹೆಂಗೆ ಬಂದ್ಬಿಡುತ್ತೆ. ಟೆನ್ಷನ್ ತಗೊಂಬೇಡಿ, ಆ ಟೆನ್ಷನ್ಗೆ ಅರ್ಧ ಬಂದ್ಬಿಡುತ್ತೆ. ಬಂದ್ಬಿಟ್ಟು ಏನ್ ಮಾಡೋದು? ಮಜ್ಜಿಗೆ ಅನ್ನ, ಮೊಸರನ್ನ ಇಂತ ಈಗ ಬರೋ ತರ ಆಗ್ತೈತೆ ನನಗೆ. ಇಲ್ಲೆಲ್ಲ ಪಬ್ಲಿಕ್ ಇಲ್ವಾ? ಪಬ್ಲಿಕ್ ನೀವೇ ಇದ್ದೀರಲ್ಲ. ಅಲ್ಲ ಪಬ್ಲಿಕ್ ಬಾತ್ರೂಮು, ಏನ್ ಮಾಡ್ತೀರಾ? ಇಲ್ಲಿ ಚೆಕ್ ಮಾಡ್ತೀನಿ ಒಳಗಡೆ ಬಂದಿದ್ಯಾ ಅಂತ ನೋಡ್ತೀನಿ ಒಂದು ನಿಮಿಷ. ಅದು ಬರೋದು ಗೊತ್ತಾಗಲ್ಲ ಅಣ್ಣ ನನಗೆ. ಅಲ್ಲ ಎಲ್ಲಿ ಹೋಗಕ್ಕೆ ಪಬ್ಲಿಕ್ ಬಾತ್ರೂಮ್ ಇದ್ರೆ ಹೋಗ್ತೀರಾ ಅಂತ. ಸಡನ್ ಆಗಿ ಬರೋದು ಗೊತ್ತಾಗಲ್ಲ ನನಗೆ. ಹೊಟ್ಟೆ ಗುಡಗಡ ಅಂತ ಇದ್ದ. ಮಜ್ಜಿಗೆ ಅನ್ನ ತಿನ್ನಿ ಸರ್, ಮಜ್ಜಿಗೆ ಅನ್ನ ತಿನ್ನಿ ಫಸ್ಟ್ ಹಾಕು. ಅವರು ಸರ್ ಇನ್ನೊಬ್ರು ಅವರು ನಮ್ಮ ತಮ್ಮನೇ ಹಾಸ್ಪಿಟ್ಲಿಗೆ ಬರ್ತಾ ಇದ್ದಾನೆ ಅಲ್ಲಿ ತೋರ್ಸಕ್ಕೆ. ಮತ್ತೆ ನನ್ನೆಲ್ಲಿ ಮಾಡ್ತೀರಾ? ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡ್ಬೇಕೋ ಕಾಣೆ. ಸರ್ ನಾನು ಇಳ್ಕೊಂಡ್ಬಿಡ್ತೇನೆ ದಯವಿಟ್ಟು. ಅಪ್ಪಿ ಅಣ್ಣ ಅದ್ರೊಳಗೆ ಟಿಶ್ಯೂ ಪೇಪರ್ ಇದೆ, ತೆಗಿಯೋಣ ಒಂದು ನಿಮಿಷ. ನನ್ನೆಲ್ಲೂ ಬಿಡ್ಬೇಡಿ, ಒಂಚೂರು ಎಲ್ಲಾರು ಒಂದು ಜಾಗ ಕೊಟ್ಬಿಡಿ.
ತೊಳಿ ತೊಳಿ ಒಂದ್ ಕೊಡಿ ಇದು ಏನ್ ಗೊತ್ತಣ್ಣ, ಆಯ್ತು ಗ್ಲಾಸ್ ಇಳಿಸಿ ಹಾಕಿ ಸರ್ ಆಚೆಗೆ. ಇಲ್ಲ ಮೂಗ್ ಬೇರೆ ಸ್ವಲ್ಪ ಮೂಗ್ ಬೇರೆ ಕಟ್ಟಾಗ ಸ್ವಲ್ಪ ಕೆರೀರಿ ಅಣ್ಣ ಇಲ್ಲಿ. ಅದ್ ಆಚೆಗೆ ಹಸಿರಿ ಸರ್ ಗ್ಲಾಸ್ ತೆಗೆದು. ಒಂದು ಕವರ್ ಇದೆ ಎತ್ಕೊಳ್ಳೋಣ, ಆಚೆ ಬಿಸಾಕಿದ್ರೆ ಗಲೀಜಾಗುತ್ತಣ್ಣ, ರೋಡಲ್ಲಿ ಓಡಾಡೋರ್ಗೆ ಒಂಥರ ಆಗುತ್ತೆ. ಈಗ ಏನ್ ಮಾಡೋದು ಹೇಳಿ? ಅಲ್ಲೊಂದು ಕವರ್ ಇದೆ ಎತ್ಕೊಳ್ಳಿ ಅಣ್ಣ, ಅದ್ರಲ್ಲಿ ಒಂದು ಟಿಶ್ಯೂ ಪೇಪರ್ ತಗೊಳ್ಳಿ, ಅಷ್ಟು ಟಿಶ್ಯೂ ಪೇಪರ್ ವೇಸ್ಟ್ ಮಾಡ್ಬಿಡಿ. ವೇಸ್ಟ್ ಮಾಡಲ್ಲ ಇಟ್ಕೊಳ್ಳಿ ಕವರ್ ಇಟ್ಕೊಳ್ಳಿ. ಇದು ಆಯ್ತು, ನಾನು ಸ್ವಲ್ಪ ಎಲ್ಲಾರು ಒಂದು ಬಸ್ ಅಲ್ಲಿ ಹೋಗಂಗ್ ಬಿಟ್ಬಿಡಿ ಪ್ಲೀಸ್, ನಿಮ್ ಕಾಲ್ ಮುಗಿತೀನಿ. ಇವಾಗ ಈ ಕಡೆಯಿಂದ ಹಿಂಗ್ ಹೋದ್ರೆ ನಾವು ಕೈಗೂ ಅಂಟಿಸ್ತೀರಾ. ಅಯ್ಯೋ ಸಾರಿ ಅಣ್ಣ, ಇರ್ಲಿ ಪರವಾಗಿಲ್ಲ ಬಿಡಿ, ನಮ್ಮ ಮಕ್ಕಳು ಇದ್ದಂಗೆ ನೀವು ಏನ ಮಾಡಿ ಸರ್. ನನ್ನ ಸ್ಮೆಲ್ ಬರ್ತಾ ಇದೆ ಅಣ್ಣ. ಅಲ್ಲ ಹಂಗಲ್ಲ, ತಳಿ ಹಾಕಿ ಏನಾರು ಮಾಡಿ. ಈ ಇದ್ರೊಡೆ ಅಣ್ಣ, ಇದೆಲ್ಲ ಮಟನ್ ಎಲ್ಲ ತಿಂದಿದ್ನಲ್ಲ ಅವತ್ತು. ಓಲಿ ಹಾಕಿ ಸರ್. ಡಾಕ್ಟರ್ ಏನ್ ಹೇಳಿದಾರೆ ಅಂದ್ರೆ ಸಡನ್ ಆಗಿ ಬಂದ್ಬಿಡುತ್ತಂತೆ. ಹೇಳ್ತಾರೋ ಸದ್ಯ ನನ್ನ ಕೆಲಸ ಅವತ್ತು ಹೋದಂಗೆ ಇವತ್ತು ಹೋಯ್ತಾ ಆಯ್ತು, ಸೇಮ್ ಇದೇ ಕೆಲಸ ಆಗಿತ್ತು. ಹಿಂದ್ಗಡೆ ಎಲ್ಲ ಸ್ವಲ್ಪ ಒರೆಸ್ಬೇಕಲ್ಲ ಅಣ್ಣ, ಒರೆಸ್ತೀರ ಅಣ್ಣ ಸ್ವಲ್ಪ? ನಾನು ಆ ಕೆಲಸ ಎಲ್ಲ ಮಾಡಲ್ಲ, ನಾನು ನಿಲ್ತೀನಿ. ಇಲ್ಲಿ ಸ್ವಲ್ಪ ಒರೆಸ್ಬಿಡೋಣ ಹಂಗೆ. ಇಲ್ಲ ಅಣ್ಣ ಸ್ವಲ್ಪ ಒರೆಸ್ಬಿಡೋಣ. ಅಪ್ಪಿಲೋ ನಿಮ್ಮ ಅಣ್ಣ ಅಂತ ಅದೇನ್ ಮಾಡೋ. ಮತ್ತೆ ನನ್ನ ವರ್ಷ ಅಂತಾರ ಅವ್ರು, ನಾನು ನಿಲ್ಕತ್ತೀನಿರಪ್ಪ. ಪ್ಲೀಸ್ ಅಣ್ಣ ಮಾಡ್ಬೇಡ. ನಾನ್ ತಿಗಲ್ಲ ವರ್ಷಕೊಂಡ್ ಕೂತ್ಕೊಳಕ್ ನಮ್ದೇ ಬೇಕಾದಷ್ಟು ಕೆಲಸ ಇರ್ತದೆ. ಪ್ಲೀಸ್ ಅಣ್ಣ ಎಲ್ಲ ಗಲೀಜ್ ಆಗ್ಬಿಡುತ್ತಣ್ಣ, ಇಲ್ಲಾಂದ್ರೆ ಸೀಟ್ ಎಲ್ಲ. ಅಪ್ಪ ನಿನ್ ಕೈ ಮುಗಿತೀನಿ ಅಣ್ಣ. ಏನ್ ತಿಗ ವರ್ಷದ ಅಣ್ಣ ಇರೋಣ ಒಂದ್ ನಿಮಿಷ. ನಾನು ಆಚೆ ಬಿಟ್ಬಿಡಪ್ಪ. ಇರೋಣ ಒಂದ್ ನಿಮಿಷ. ಒಂದ್ ಸ್ವಲ್ಪ ಈ ಕವರ್ ಕೊಡೋಣ ಬರ್ತಾನೆ ಐತೆ ಕೈಯಿಂದ. ಅಯ್ಯೋ ತಾಳಪ್ಪ, ನಾನು ಇಳಿಯಕ್ ಬಿಟ್ಬಿಡು ದಯವಿಟ್ಟು. ನಿನ್ ಒಂದ್ ನಿಮಿಷ ಇಟ್ಕೊಳ್ಳೋಣ ಕವರು. ಈಗ ಇವಾಗ ನಾವ್ ಇರೋ ನನ್ ಕೈಗೆ ಬರ್ತೀಯಲ್ಲಪ್ಪ ನೀನು. ಅಪ್ಪಿ ನನ್ ಡೋರ್ ತೆಗೆ. ಇರೋಣ ಇರೋ, ನನ್ ಬಿಟ್ಬಿಡು, ಕೆಳಕ್ಕೆ ಇಳಿದ್ ಬಿಡ್ತೀನಿ. ಇಲ್ಲ ಅಣ್ಣ, ಇದು ಇವಾಗ ಈ ಕಡೆ ನೋಡು ತಿರ್ಗ ಕೈಗೆ ಬರ್ತಾನೆ. ಸಾರಿ ಅಣ್ಣ, ಇಲ್ಲ ಅಣ್ಣ ಅಪ್ಪ ನಾನು ನಿನ್ ಕಾಲ್ ಮುಗಿತೀನಿ, ಡೋರ್ ತೆಗಿ. ಇವಾಗ ಈ ರೋಡ್ ಸ್ಟ್ರೈಟ್ ಹೋಗ್ಬೇಕಣ್ಣ ನಾವು ಹಾಸ್ಪಿಟ್ಲಿಗೆ. ನೀನ್ ಎಲ್ಲಾರು ಹೋಗು. ಇರ ಕೈಗೆಲ್ಲ ಆಗ್ಬಿಟ್ಟಿದೆ, ಬರ್ಸ್ಕೊಳ್ಳೋಣ, ಕೈಯೆಲ್ಲ ಆಗ್ಬಿಟ್ಟಿದೆ. ಪರವಾಗಿಲ್ಲ. ಅಯ್ಯಯ್ಯೋ ನಾನ್ ಬಟ್ಟೆಗೆ ಒರ್ಸ್ಕೊಂಡ್ಬಿಡ್ತೀನಿ. ನನ್ ಬಟ್ಟೆಗೆ ಬಿಡಪ್ಪ ನನ್ನ. ಅಣ್ಣ ಒಂದ್ ನಿಮಿಷ ಇರೋಣ, ಬಿಡು. ಡಾಕ್ಟರ್ ಹತ್ರ ಹೋಗಿ ಬಂದ್ಬಿಡೋಣ ಅಣ್ಣ. ನೀನ್ ತಿಗ ವರ್ಸು ಮಕ ವರ್ಸು ಅಂತೀನ. ಅಣ್ಣ ಒಂದ್ ನಿಮಿಷ ಇರೋಣ, ನೀನು ಹಂಗ ಟೆನ್ಷನ್ ಆಗ್ಬೇಡ. ಇಲ್ಲ ಅಣ್ಣ, ಇದು ಇವಾಗ ಈ ಕಡೆ ಹಿಂಗ್ ಹೋದ್ರೆ ಎಲ್ಲಿ ಹೋಗುತ್ತೆ ಸ್ಟ್ರೈಟ್? ಅದು ಈ ಕಡೆ ಇಲ್ಲಿ. ನೀನ್ ಯಾವ ಹಾಸ್ಪಿಟ್ಲಿಗೆ ಹೋಗ್ಬೇಕು? ಇಮಿಡಿಯೇಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ. ಅದು ಚೈತನ್ಯ ಲೂಸ್ ಮೋಷನ್ ಹಾಸ್ಪಿಟಲ್ ಅಂತ. ನಡಿ, ನಾನು ಹಾಸ್ಪಿಟ್ಲ್ ತಕ್ಕೆ ಹೋಗ್ತಿರೋದು. ನಡಿ ಹಾಸ್ಪಿಟಲ್. ನೀವು ಬಾತ್ರೂಮ್ ತೋರಿಸ್ಕೊಂತೀರಾ? ಇಲ್ಲ ಅಣ್ಣ, ಇವಾಗ ನಾನು ನಿಮಿಷ ಕೇಳೋಣ. ಎಲ್ಲ ಆಗಿದೆ ಅಣ್ಣ, ಮಕ್ಕಕ್ಕೆ ಆಗಿದೆ ಅಣ್ಣ. ಸ್ವಲ್ಪ ಕೆಳಗೆ ಒಂದ್ ಸ್ವಲ್ಪ ನಿಂತ್ಕೊಳಕ್ ಸ್ವಲ್ಪ ಒರೆಸ್ಬಿಡೋಣ ನನಗೆ. ಕೆಳಗ್ ಬಾ, ಅದಕ್ಕೆ ಹೇಳೋದು. ಅದ್ ಹೆಂಗ್ ಒರ್ಸೋದು? ಸ್ವಲ್ಪ ಒರೆಸ್ಬಿಡ, ತಗೊಳ್ಳೋಣ. ಕವರ್ ಇಟ್ಕೊಳ್ಳೋಣ, ಸ್ವಲ್ಪ ಕವರ್ ಇಟ್ಕೊಳ್ಳೋಣ. ಇದು ಸಿಗನ ತೊಳೆದ್ಬಿಡ್ತೀನಿ, ನೀರ್ ಬಾಟ್ಲು ತಗೊಂಡು ಕೆಳಗ್ ಬಾ. ಹಿಂಗ್ ಕಾಲ್ ಮರಲ್ಲೇ ತೊಳೆದ್ಬಿಡ್ತೀನಿ. ಅದೇನ್ ಒರೆಸ್ಬಿಡ, ಟಿಶ್ಯೂ ಪೇಪರ್ ಒರೆಸ್ಬಿಡ, ಸ್ವಲ್ಪ ಒರೆಸ್ಬಿಡೋಣ. ಅಪ್ಪಿಲೋ ಅಣ್ಣ ನಾವ್ ಯಾಕೋ ಇಲ್ಲಿ ಬಂದು. ಅಣ್ಣ ಸ್ವಲ್ಪ ಒರೆಸ್ಬಿಡೋಣ. ಎಲ್ಲಪ್ಪ ಅದೇ ನನ್ ಖರ್ಚಿಪಲ್ಲಿ ಓಡಿಸ್ಲಾ? ಆಯ್ತಾಯ್ತು, ಹೊಸದು ಇಸ್ಕೊಡ್ತೀನಿ ಖರ್ಚು ನಿಮಗೆ. ಶಿವನೇ ಮಾರುತಿ ಆಂಜನೇಯ, ಯಾಕಪ್ಪ ಈ ಕಷ್ಟ ಕೊಟ್ಟು ಇವತ್ತ ನನ್ನ. ಅಣ್ಣ ಪ್ಲೀಸ್ ಅಣ್ಣ, ಬರ್ತಾನೆ ಐತಣ್ಣ ಕಕ್ಕಸ್ಸು. ನನ್ ವಾಂತಿ ಬರ್ತದ. ಒಂದ್ ಸ್ವಲ್ಪ ಕೆಳಕಿಳಿ. ನಾನು ಎಲ್ಲೂ ಹೋಗಲ್ಲ. ನಿನಗೆ ನಿನ್ನ ಯೋಗಕ್ಷೇಮ ನೋಡೇ ನಾನು ಹೋಗೋದು. ಎಲ್ಲಿ ದೇವ್ರೇನಿಲ್ವಾ? ಇರ್ಲಿ, ಈ ರತು ಸತ್ತು ಹೋಗಲ್ಲ ಹೇಳ್ತೀನಿ. ಒಂದ್ ಸ್ವಲ್ಪ ಇದು ಇಲ್ಲಿ ಮಾಡಿ. ಹಂಗೆ ನಿನ್ಗೆ ಏನು ಸೇವೆ ಮಾಡ್ಬೇಕು ಅದ್ ಮಾಡಿ. ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಈ ರಥ ಸತ್ತು ಹೋಗ್ಲಿ ಹೇಳ್ತೀನಿ. ಇದ್ ಮಾಡ್ತೀನಿ ಇರು. ನನ್ಗೆ ಆಲ್ರೆಡಿ ಸ್ಮೆಲ್ ವಾಂತಿ ಬಿಟ್ಟು. ಅಣ್ಣ ಸ್ವಲ್ಪ ಕವರ್ ಇಟ್ಕೊಳ್ಳೋಣ, ವಾಂತಿ ಮಾಡ್ತೀನಿ.
ಅಯ್ಯೋ ಇರದಪ್ಪ ದೋರ್ ತೆಗಿಯಪ್ಪ ನಾನು ಅದಕ್ಕೆ ಅಣ್ಣ ಕಕ್ಕಪ್ಪ ಇದ್ರಲ್ಲಿ ಏನೇನ್ ಮಾಡ್ತಿದ್ರಲ್ಲೆಲ್ಲ ಮಾಡಪ್ಪ ಹೋಗ್ಲಿ ಬಿಡು. ಬಾತ್ರೂಮ್ ಬರ್ತಾನೆ ಐತಣ್ಣ. ನನಗೆ ಇದ್ ಬರ್ತಾ ಇದೆ ಅಲ್ಲಿ ಮಾಡ್ಬಿಟ್ಟು ನಿನ್ಗೆ ಏನ್ ಹೆಲ್ಪ್ ಮಾಡ್ಬೇಕು ನಾನ್ ನಿನ್ ಗಾಡಿಲೇ ಕೂತ್ಕೊತೀನಿ, ನಿನ್ಗೆ ಏನು ಹೆಲ್ಪ್ ಮಾಡ್ಬೇಕು ಅಷ್ಟು ಮಾಡ್ತೀನಿ ನಾನು. ಸ್ವಲ್ಪ ಒರೆಸ್ಬಿಟ್ರೆ ಸಾಕಣ. ಅಯ್ಯೋ ನಾನ್ ಹೆಂಗ್ ವರ್ಸಕ್ ಹೋಗ್ಲಿ, ನೀನ್ ವರ್ಸ್ಕೋಬೇಕು. ನೋಡಿ ಅಣ್ಣ ಬರ್ತಾನೆ ಐತಣ್ಣ. ಅಲ್ಲಿ ಸೀಟ್ ಮೇಲೆ ಯಪ್ಪ ಅವನಮ್ಮನ್ ಗ್ಲಾಸೇ ಹೊಡ್ಬಿಡ್ಲ. ಅಣ್ಣ ಪ್ಲೀಸ್ ಅಣ್ಣ ಸ್ವಲ್ಪ ಅಣ್ಣ. ಲೋ ಅಪ್ಪಿಲೋ ಪ್ಲೀಸ್ ಕೇಳ್ತೀನಿ ಅಣ್ಣ ಸ್ವಲ್ಪ ನೀನ್ ಯಾಕೆ ನನಗೇನಾರು ನೋಡು ಹಂಗೆ. ಇದು ಯಾರು ಬರೆದ ಕಥೆಯು ನನಗಾಗಿ ಬಂದ ವ್ಯಥೆಯು. ಅಣ್ಣ ಸ್ವಲ್ಪ ಅಣ್ಣ ನನಗೇನಾರು ಅಲ್ಲಿ ಹಂಗಾದ್ರೆ ಗ್ಲಾಸ್ ಕೂಡ ಹಾಕೊಂಡು ನಾನೇನ್ ಕಿಡ್ನಾಪ್ ಮಾಡಕ್ಕೆ ಯತ್ನ ಮಾಡ್ತಾ ಇದ್ದೆ. ಕಕ್ಕಸ್ ಮಾತ್ರ ಸ್ವಲ್ಪ ಒರೆಸ್ಬಿಡೋಣ. ನೀನ್ ವರ್ಸ್ಕಳೆಯ ನಾನ್ ಯಾಕೆ ವರ್ಸ್ಲಿ? ವಾಚ್ಮ್ಯಾನ್ ಕೇಳ್ತಾನಪ್ಪ. ಪ್ಲೀಸ್ ಅಣ್ಣ ಮಟನ್ ಚಿಕನ್ ತಿಂದು ಹಿಂಗ್ ಆಗ್ಬಿಟ್ಟಿದೆ ಅಣ್ಣ ನನಗೆ. ನಾನೇನ್ ಮಾಡ್ಲಿ? ಸ್ವಲ್ಪ ಒರೆಸ್ಬಿಡೋಣ. ಎಲ್ಲ ಬಗ್ಗು. ಇಲ್ಲ ಕಾರೆಲ್ಲ ಗಲೀಜಾಗುತ್ತೆ, ಒರೆಸ್ಬಿಡಿ ನೀವು. ಏನು ಮಾಡಕ್ಕಾಗಲ್ಲ. ಟಿಶ್ಯೂ ಪೇಪರ್ ಅಲ್ಲಿ ಒರೆಸ್ಬಿಡೋಣ. ಎಲ್ಲ ಅದ ಟಿಶ್ಯೂ ಪೇಪರ್. ಯಪ್ಪ ಮಾರುತಿ ಯಾಕಪ್ಪ ನನ್ಗೆ ಇಷ್ಟು ಕಷ್ಟ ಕೊಡ್ತಿ ಆಂಜನೇಯ. ಎಲ್ಲಪ್ಪ ತಿಗತಾನೆ ಒರೆಸ್ಬೇಕು ಒರೆಸ್ತೀನಿ. ಒರೆಸ್ಬೇಕದು ಒರೆಸ್ಬಿಡ್ತೇನಪ್ಪ ನನ್ನ ಮಾರುತಿ. ಯಾಕಪ್ಪ ಇಲ್ಲಿ ಆಂಜನೇಯನ್ ಕೇಳ್ತಾ ಇದ್ದೀನಿ. ಬಜರಂಗ ಬಲಿ ಇಂಥವ್ರ ಗಾಡೀಲಿ ಯಾಕಪ್ಪ ಕೂರ್ತೆ? ಹೊಚ್ಚಗಟ್ಟೆ 407 ಬಸ್ಸಲ್ಲಿ ಹೋಗಿವ್ನಿ. ತಂದೆ ಮಾರುತಿ ನನ್ನ ದಡ ತೀರ್ಸಪ್ಪ, ನಾನು ಇಲ್ಲೇ ಇಳಿಸೋ ಪರವಾಗಿಲ್ಲ. ಅಣ್ಣ ನಿಮ್ಗೆ ಬೇಕಾರೆ ಒಂದು ಕೊಡ್ತೀನಿ ಅಣ್ಣ. ಬೇಡ ನಾನೇ ಕೊಡ್ತೀನಿ 10 ರೂಪಾಯಿ. ಸ್ವಲ್ಪ ಹಾಸ್ಪಿಟ್ಲ್ ನನ್ನ ಜೊತೆ ಬರ್ತೀನಿ ಅಣ್ಣ. ಅಲ್ಲಿ ಏನಾದ್ರು ವರ್ಷ ನಾನು ಬರ್ಲಿಲ್ಲ ಅಂದ್ರೆ ಕೇಳು, ನಮ್ಮಮ್ಮ ನಾನೇ ಈ ರಥ ಸತ್ವಾಗ್ಲು ನೀನ್ ರಥ ನಿಂದೆ ತಾನೇ ಇದು. ಹೌದಣ್ಣ ನಾನಿದ್ದೀನಿ ನಡಿ. ಇವತ್ತಿಂದ ಡ್ಯೂಟಿ ಹೋದ್ರು ಪರವಾಗಿಲ್ಲ, ನಾನಿದ್ದೀನಿ. ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಬೇಕಾ ಬಾತ್ರೂಮ್ ಅಲ್ಲಿ ಕರ್ಕೊಂಡೋಗಿ ತಿಗಬೇಕಾದ್ರೆ ತೊಳಿತೀನಿ. ಈಗ ಒರ್ಸ್ಕೊಂಡು ನಡಿ ಗಾಡಿ ತೆಗಿ. ಈಗ ವರ್ಷಲ್ವಣ ಹಿಂದ್ಗಡೆ ನೀವು ಹೆಂಗ್ ವರ್ಷಕ್ ಆಯ್ತದ್ರಿ? ಖರ್ಚಿದೆ ಅಂದ್ರಲ್ಲ ಅಣ್ಣ. ಯಪ್ಪ ಶಿವ, ಅಲ್ಲಿ ಮೆಡಿಸಿನ್ ಇದೆ ನೋಡೋಣ, ಆ ಮೆಡಿಸಿನ್ ಎತ್ಕೊಳ್ಳಿ. ಅದು ಸ್ವಲ್ಪ ಕೇಳಿ ಇಲ್ಲಿ ನನ್ನ ಗಾಡಿಲೆಲ್ಲ ನನ್ಗೆ ಅದ್ ರೂಢಿ ಇಲ್ಲಪ್ಪ. ಆ ಮೆಡಿಸಿನ್ ತಗೊಂಡ್ ಸ್ವಲ್ಪ ಹಿಂದ್ಗಡೆ ಒರೆಸ್ಬಿಡೋಣ, ಸರಿ ಹೋಗುತ್ತೆ. ಓಪನ್ ಮಾಡೋಣ. ಅದು ಅಲ್ಲಿ ಕಕ್ಕಸ್ ಬರುತ್ತಲ್ಲ ಅಣ್ಣ, ಆ ಜಾಗದಲ್ಲಿ ಆ ಕೆಲಸ ನಾನು ಮಾಡೋದೇ ಇಲ್ಲ. ನಾನು ಇಲ್ಲೇ ಕೂರ್ಸ್ಕೊ, ನೀನ್ ಇಷ್ಟೇ ನೈಟ್ ಇಲ್ಲಿಂದ ಬೆಳಗಿಂದ ಸಂತಕ ಮಾತಾಡೋ. ನಾನು ಇಲ್ಲಿ ಮಾಡಲ್ಲ. ಹಾಸ್ಪಿಟ್ಲಿಗೆ ನಡಿ, ಬಾತ್ರೂಮ್ ಅಲ್ಲಿ ಬೇಕಾದ್ರೆ ನೀನ್ ತಿಗ ತೊಳೆದೇನು ಮಗ ಎಲ್ಲ ತೊಳಿತೀನಿ. ಇಲ್ಲಿ ಸ್ವಲ್ಪ ಮೆಡಿಸಿನ್ ಹಚ್ಬಿಡೋಣ. ನೀನ್ ಹಚ್ಕೋ ನಾನು ಕಾಣಿಸಲ್ಲ ಅಣ್ಣ ಹಿಂದ್ಗಡೆ. ಅವ್ನ ಕೈಲಿ ಹಚ್ಚಿಸ್ಕೋ. ಅವ್ನು ತುಂಬಾ ಅಸಹ್ಯ ಪಡ್ತಾನೆ ಅಣ್ಣ. ನಾನೇನೇನ್ ಮಾಡೋಣ? ನೀವು ಸ್ವಲ್ಪ ದೊಡ್ಡವರಣ್ಣ, ಅದು ಮಾಡಲ್ಲ. ಅರ್ಥ ಮಾಡ್ಕೊಂತೀರ. ಯಾವ ದೊಡ್ಡನು ಹೇಳು? ನೀವ್ ಹೇಳಿದ್ರೆ ಹೇಳ್ತೀನಿ ಮೊದ್ಲು. ಅಣ್ಣ ಸ್ವಲ್ಪ ಒರೆಸ್ಬಿಡ. ಏನ್ ವರ್ಷನ ನನ್ಗೇನ್ ದೊಡ್ಡ ಅಲ್ಲ ರೀ. ನೀನ್ ಕರ್ಕೊಂಡೇ ಬಿಡ್ತೀಯ, ನಾನು ಕಾಸು ಕೊಡ್ತೀನಿ. ನಾನ್ ಹೇಳಿದ್ದು ಕೊಟ್ಕೆ ಪಳ್ಯ, ನೀನ್ ತಗೊಂಬಂದಿರೋದು ಇಲ್ಲಿ ರಿಂಗ್ ರೋಡ್ ಅಲ್ಲಿ. ನೀನ್ ಹಾಸ್ಪಿಟ್ಲ್ ಬೇಕಾದ್ರೆ ತೋರಿಸ್ತೀನಿ ನಾನೇ ನಿಂತ್ಕೊಂಡು ವ್ಯವಸ್ಥೆ ಮಾಡ್ತೀನಿ. ಲೂಸ್ ಮಷನ್ ನಾನೇನ್ ಮಾಡಿನ? ಇಲ್ಲಿ ವರ್ಸು ಅಲ್ಲಿ ವರ್ಸು ಅನ್ನಕ್ಕೆ ನಾನ್ ಅವೇನು ಮಾಡಲ್ಲಪ್ಪ. ನೀನ್ ಬೇಕಾದ್ರೆ ವರ್ಸ್ಕೋ, ಬೇಕಾದ್ರೆ ಸಂತಕ ಹಿಂಗೆ ಇರು. ನನ್ ಕೆಲ್ಸ ಒಂದಿನ ಹೋದ್ರು ಹೋಗ್ಲಿ. ಅವಳ ಅಮ್ಮನ್ ಇವ್ ತಿಗ ಒರ್ಸ್ಬೇಕಂತೆ ಕಾರಲ್ಲ, ಅದ್ರಲ್ವ ಕಳಿ ಬಾ. ಮತ್ತೆ ಬಾಟ್ಲಲ್ಲಿ ನೀರ್ ಅದೇ ತಿಗ ತೊಳಿತೇನೆ ನಂಗೆ ಬೇಕು ಅತ್ತಿಗೆ. ಇಲ್ಲಿ ಕಾರಲ್ಲಿ ಹಂಗೆ ಓಡೋಗ್ಬಿಟ್ರೆ ನಾನೇನ್ ಮಾಡ್ಲಿ ರೀ? ನಾನೊಬ್ಬ ಮನುಷ್ಯ, ಮನೆಯಲ್ಲಿ ನಾಮ ಅದೇ ಹೋಗಿದ್ದ ನಾನು ನಾಮಸ್ಮರಣೆ ಮಾಡ್ಕೊಂಬರ್. ನಾವು ಒಬ್ಬ ಮನುಷ್ಯನ್ಗೆ ನಿಯತ್ತಿರುತ್ತೆ, ಓಡೋಗ್ಬಿಡಕ್ ನಾನೇನು ಹುಚ್ಚನ? ಇಲ್ಲಿ ಬಕ್ಕ ಬೇಕಾದ್ರೆ ತೊಳಿತೀನಿ. ಇಲ್ಲಿ ಕಾರಲ್ಲಿ ತೊಳಿ ವರ್ಸು ನನಗೇನ್ ದರ್ದ? ಅಂದ್ರೆ ಮೆಡಿಸಿನ್ ಸ್ವಲ್ಪ ಹಚ್ಬಿಡೋಣ ಸಾಕು. ನೀನ್ ಹಚ್ಕೋ, ಅದ್ ನಿನ್ ಪ್ಲೀಸ್. ನನ್ ತಿಕ್ಕೆ, ನನ್ನ ಕಿವಿಗೆ, ನನ್ನ ಇದಕ್ಕೆ ನಾವೇ ಮಾಡ್ಕೋಬೇಕು. ಇನ್ನೊಬ್ಬನ ಕೈಲಿ ನಾನೇನು ಅದ್ ಹೇಳ್ತೀನಿ. ಮಾಡಲ್ವಣ ಇವಾಗ? ಮಾಡಲ್ಲ. ಈಗೇನು ಹೊಡಿತೀನಪ್ಪ? ಮಾಡಿಲ್ಲ ಅಂದ್ರೆ ನಿಮ್ ಮಕ್ಕಕ್ಕೆಲ್ಲ ಹಚ್ಬಿಡ್ತೀನಿ ಅಣ್ಣ ನಾನು. ಅದ್ ನೀನ್ ಇಷ್ಟ ಹಚ್ಚಂಗಿರ ಹಚ್ಚು. ಮಕ್ಕಕ್ಕೆಲ್ಲ ಹಚ್ಬಿಡ್ತೀನಿ ಆಮೇಲೆ ನಾನು.
ನಿನಗೆ ಸಂತೋಷ ಆಯ್ತದೆ ಅಂದ್ರೆ ಹಚ್ಚು. ಮತ್ತೆ ಆ ವರ್ಷ ಸ್ವಲ್ಪ ಹೆಲ್ಪ್ ಮಾಡಿ ಅಣ್ಣ ಅಂದ್ರೆ ಹಿಂಗ್ ಮಾಡ್ತಿರಲ್ಲ ಅಣ್ಣ. ಕೆಳಿ ಕಿಳಿ ಬಾಟ್ಲಲ್ಲಿ ನೀರದೆ ನಾನು ತೊಳಿತೀನಿ, ತಿರ್ಗಾ ಇದೇ ಗಾಡಿಲಿ ಕೂತ್ಕತೀನಿ, ನೀನೇ ಡ್ರಾಪ್ ಹಾಕಿವಿ ಬಾ. ಕೊಡಪ್ಪ ನಿನ್ ಕೈ ಮುಗಿತೀನಿ, ನಿನ್ ಕೈ ಮುಗಿತೀನಿ. ನಾನು ಒಬ್ಬ ವಾಚ್ಮೇನು, ನನ್ನ ಸಂಸಾರ ಅದ್ರಲ್ಲೇ ನಡಿಬೇಕು. ಸಾರಿ ಇಂತ ಕೆಲಸ. ಇದೇನ್ ಗೊತ್ತಾ, ಇಲ್ಲಿ ಕ್ಯಾಮ್ರಾ ಇಟ್ಟಿದೀವಿ. ಅಮ್ಮ ಕಳೆದೋದೆ ನಾನು. ಏನೋ ಏನಿಲ್ಲ ಕಳೆದೋದೆ. ಇದು ಕಾಮಿಡಿ ಪ್ರೋಗ್ರಾಮ್, ಇದು ಕಕ್ಕಸಲ್ಲ ನೋಡಿ. ಹಸಿ ಹಿಟ್ಟು ಅರಿಶಿನ ಏನಕ್ಕೆ ಮಾಡಿದ ಅಂದ್ರೆ ಗುರ್ತು ಪರಿಚಯ ಇಲ್ದಾರ ಕಾರಲ್ಲಿ ಹೋಗ್ಬಾರ್ದು, ಹೋದ್ರೆ ಹೆಂಗಿರ್ತಾರೆ ಹೇಳಕ್ ಆಗಲ್ಲ ಕಾರಲ್ಲಿ. ಶಿವಶಂಕರ್ ಹುಷಾರಾಗಿ ಆಗ್ಬೇಕು ಜನ. ಅನ್ಕೊಂಡೆ ನನ್ನ ನೆಗಡಿ ಬೇರೆ ವಾಸನೆ ಕಂಡು ಹಿಡಿಯಕ್ಕಾಗಲ್ಲ. ಹೌದಾ, ನೆಗಡಿ ಆಗ್ಬಿಟ್ಟಿದೆ, ವಾಸನೆ ಕಂಡು ಹಿಡಿಯಕ್ಕಾಗಲ್ಲ ನಿಮ್ಗೆ. ಅಮ್ಮ ಇಲ್ಲಿ ಹೇಳಿ, ಇವಾಗ ವಿಡಿಯೋ ಮುಗಿಸ್ಬಿಡೋಣ. ಇದು ಯಾವತ್ತು ಗುರ್ತು ಪರಿಚಯ ಇಲ್ಲದ ಗಾಡಿಗಳನ್ನ ಯಾವತ್ತು ಹತ್ಬಾರ್ದು. ಬಸ್ಸು, ಆಟೋ, ಟ್ಯಾಕ್ಸಿ ಮಾತ್ರ ಹೋಗಿ, ಅದ್ರಲ್ಲಿ ಮಾತ್ರ ಹೋಗ್ಬೇಕು. ಹುಷಾರಾಗಿರ್ಬೇಕು. ಯಾಕೆ ಅಂದ್ರೆ ಇದನ್ನ ನಾನು ಅನುಭವಿಸಿದೀನಿ, ನೀವು ಅನುಭವಿಸ್ಬಾರ್ದು. ಇನ್ನ ಒಂದೇನಂದ್ರೆ ಅಣ್ಣ, ತುಂಬಾ ಜನ ಮಟನ್ ಊಟ, ಚಿಕನ್ ಊಟ ಅಂತ ತಿಂತಾರೆ. ಹೊಟ್ಟೆ ಎಲ್ಲ ಹಾಳಾಗುತ್ತೆ, ಆರೋಗ್ಯ ಹಾಳಾಗುತ್ತೆ. ಹೌದು, ತರಕಾರಿ ಊಟ ತಿನ್ಬೇಕು. ಸೊ ಫ್ರೆಂಡ್ಸ್, ವಿಡಿಯೋ ನೋಡಿದ್ರಲ್ಲ, ಒಂದ್ ವೇಳೆ ಸ್ವಲ್ಪ ಜನ ಅನ್ಕೊಂಡಿರ್ಬೋದು, ಏನ್ ಸರ್ ಈ ತರ ಅಸಹ್ಯವಾಗೆಲ್ಲ ವಿಡಿಯೋ ಮಾಡಿದ್ದೀರಾ ಅಂತ. ಈ ಅಸಹ್ಯವಾಗಿ ವಿಡಿಯೋ ಏನಕ್ಕೆ ಮಾಡಿದ್ದೀನಿ ಅಂದ್ರೆ, ತುಂಬಾ ಜನ ನಮ್ಗೆ ಮೆಸೇಜ್ ಹಾಕಿದ್ರು ವಾಟ್ಸಪ್ಪಲ್ಲಿ, ಸರ್ ಈ ಥರ ನೀವು ಯಾರೋ ಬೇರೆಯವ್ರು ಮಾಡಿದ್ದಾರೆ ಈ ಮೋಷನ್ ಪ್ರ್ಯಾಂಕು, ನೀವು ಮಾಡಿ ಸರ್, ನೀವು ಮಾಡಿದ್ರೆ ಇನ್ನೂ ಚೆನ್ನಾಗಿ ಮಾಡ್ತೀರಾ, ಅವ್ರಿಗಿನ್ನ ಚೆನ್ನಾಗಿ ಮಾಡ್ತೀರಾ, ಮಾಡಿ 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 ಅಂದ್ಬಿಟ್ಟು ತುಂಬ ಜನ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಮತ್ತು ಫೋನ್ ಕೂಡ ಮಾಡಿ ತುಂಬ ಜನ ಕೇಳ್ಕೊಂಡ್ರು. ಸೊ ಅವ್ರಿಗೋಸ್ಕರನೇ ಈ ಒಂದು ವಿಡಿಯೋ ನಾನು ಮಾಡಿದ್ದು. ದಯವಿಟ್ಟು ಯಾರು ತಪ್ಪಾಗಿ ತಿಳ್ಕೊಬೇಡಿ, ಏನೋ ಈ ಥರ ಗಲೀಜ್ ಪ್ರ್ಯಾಂಕ್ ಎಲ್ಲ ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅವ್ರು ಕೇಳ್ಕೊಂಡ್ರು ಅಂತ ನಾನು ಮಾಡಿದೆ. ಸೊ ಇದೊಂದು ವಿಡಿಯೋ ನಾನು ಮಾಡಿದ್ದೀನಿ, ನೆಕ್ಸ್ಟೆಲ್ಲ ಈ ಥರ ವೀಡಿಯೋಗಳು ಮಾಡೋಕ್ಕೆ ಹೋಗಲ್ಲ ಅಂತ ನಿಮ್ಗೆ ನಾನು ಹೇಳ್ತೀನಿ. ನೋಡ್ತಾ ಇರೋಂಥ ನೀವೆಲ್ಲರೂ ಯಾರು ತಪ್ಪಾಗಿ ತಿಳ್ಕೊಬೇಡಿ, ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಒಂದು ಅಭಿಪ್ರಾಯ ಕಾಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್.